ನಟ ವಿಜಯ್ ರ್ಯಾಲಿಯಲ್ಲಿ 39 ಜನ ಪ್ರಾಣ ಕಳ್ಕೊಂಡ್ರು. ದುರಂತದ ಸ್ಥಳದಲ್ಲಿ ರಾಶಿ ರಾಶಿ ಚಪ್ಪಲಿಗಳಿದಾವೆ, ಬ್ಯಾನರ್ಗಳು ಹರಿದು ಹೋಗಿದೆ. ಜನ ಓಡೋ ಬರದಲ್ಲಿ ಪೋಸ್ಟರ್ಗಳೆಲ್ಲ ಯಾವ ಪೋಸ್ಟರ್ಗಳನ್ನ ಎತ್ತಿ ಮೆರೆಸ್ತಾ ಇದ್ರು, ತಲೆ ಮೇಲೆ ಇಟ್ಕೊಂಡು ಸಾಕ್ತಾ ಇದ್ರು. ಆ ಪೋಸ್ಟರ್ಗಳು ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ ಕಾಣಿಸ್ತು. ದುರಂತ ಸ್ಥಳದಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಹೇಗಿದೆ ಸಿಚುವೇಶನ್ ಅನ್ನೋದನ್ನ ಒಂದೊಂದೇ ದೃಶ್ಯಾವಳಿಗಳ ಮೂಲಕ ನಾವು ತೋರಿಸ್ತಾ ಇದ್ವಿ. ಚಪ್ಪಲಿಗಳ ರಾಶಿ, ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ರ್ಯಾಲಿಗೆ ಅನ್ನೋದನ್ನ ಹೇಳ್ತಾ ಇದೆ ಆ ಚಪ್ಪಲಿಗಳ ಕುರುಹು. ಇನ್ನೊಂದು ಕಡೆಗೆ ಬಟ್ಟೆ, ಯಾರ್ದೋ ದುಪ್ಪಟ್ಟ, ಯಾರ್ದೋ ಆಮೇಲೆ ಆ ಪಕ್ಷದ ಶಾಲು, ಏನಾಗಿದೆ ಅನ್ನೋದಕ್ಕೆ ಎಲ್ಲ ವಯೋಮಾನದವರು ಹೇಗೆ ಹೆದರ್ಕೊಂಡು ಜೀವಕ್ಕೋಸ್ಕರ ಓಡಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯಾವಳಿಗಳ ಸಾಕ್ಷಿ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಚಪ್ಪಲಿಗಳ ಮಾಲೀಕರು ಎಷ್ಟು ಜನ ಬದುಕಿದ್ದಾರೋ, ಎಷ್ಟು ಜನ ಜೀವನ್ ಮರಣದ ಹೋರಾಟ ನಡೆಸ್ತಾ ಇದ್ದಾರೋ ಊಹೆ ಮಾಡೋದಕ್ಕೂ ಭಯ ಆಗ್ತಿದೆ ನಮಗೆ. ಸದ್ಯಕ್ಕಲ್ಲಿನ ಚಿತ್ರಣವನ್ನ ಸ್ಥಳದ ವಿಜುವಲ್ಸ್ ತೋರಿಸ್ತಾನೆ ಎಕ್ಸ್ಪ್ಲೈನ್ ಮಾಡ್ತಾ ಮಾಹಿತಿ ಕೊಡಿ. ಮಮತಾ, ನೇರವಾಗಿ ನಾನು ದೃಶ್ಯಗಳನ್ನು ತೋರಿಸ್ತೀನಿ. ಈ ಸ್ಪಾಟ್ ಇದೆಯಲ್ಲ, ಈ ಸ್ಪಾಟು ಮೊದಲಿಗೆ ದುರ್ಘಟನೆ ಪ್ರಾರಂಭ ಆದಂತ ಸ್ಪಾಟ್ ಇದು. ಯಾಕಂದ್ರೆ ಈ ಜಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಈ ರಸ್ತೆಯಲ್ಲಿ ಬಂದು ವಿಜಯ್ ಅವರ ವಾಹನ ನಿಲ್ಲುತ್ತೆ. ವಾಹನ ನಿಂತ ಸಂದರ್ಭದಲ್ಲಿ ವಿಜಯ್ನ ತುಂಬಾ ಹತ್ತಿರದಿಂದ ನೋಡ್ಬೇಕು ಅನ್ನುವಂತ ಆಸೆ ಈ ಅಭಿಮಾನಿಗಳದ್ದು. ಈ ಜಾಗದಲ್ಲಿ ವಿಜಯರ ವಾಹನ ನಿಲ್ಲುತ್ತೆ. ವಾಹನ ನಿಂತ ಕೂಡಲೇ ಏನ್ ಮಾಡ್ತಾರೆ, ಅವರ ಹಿಂದೆ ಕೂಡ ಹಲವು ವಾಹನಗಳು ಬರ್ತವೆ. ಅದರಿಂದಾಗಿ ಇಲ್ಲಿದ್ದಂಥ ಕ್ರೌಡ್ ಏನಿದ್ದಾರೆ, ಈ ಕ್ರೌಡ್ನೆಲ್ಲಾನು ಆ ಕಡೆಗೆ ದೂಡುವಂತ ಕೆಲಸ ಆಗುತ್ತೆ. ಅಂದ್ರೆ ಆ ರಸ್ತೆಗೆ ದೂಡುವಂತ ಕೆಲಸ. ಇಲ್ಲಿ ಕೂಡ ಕುಸಿತ ಆಗಿ ಇಲ್ಲಿ ಜನ ಇಲ್ಲಿ ಸಿಲುಕೊಳ್ತಾರೆ, ಕಾಲ್ ತುಳಿತ ಆಗುತ್ತೆ. ಇನ್ನೊಂದು ಎದುರುಗಡೆನೆ ಅಂದ್ರೆ ಕೇವಲ ಒಂದು 50 ಮೀಟ್ರು ಇಲ್ಲ ಮಮತಾ, 50 ಮೀಟ್ರಲ್ಲೇ 39 ಹೆಣಗಳು ಬಿದ್ದೋಗ್ತವೆ. ಅದು ಕೂಡ ಪುಟಾಣಿ ಮಕ್ಕಳು, ಹೆಣ್ಮಕ್ಳು. ಇನ್ನೊಂದೇನಂದ್ರೆ ಇಲ್ಲಿ ಅಂಗಡಿಗಳ ಸಾಲೇನಿದೆ, ಈ ಅಂಗಡಿಗಳ ಸಾಲು, ಈ ಸಾಲಿನ ಕೆಳಗೆ ಅಂದ್ರೆ ನಾವು ಸೇಫ್ ಆಗಿ ಇರ್ಬೋದೇನೋ ಇಲ್ಲಿ ಅನ್ನೋ ಥರ ಜನ ನಿಂತಿರ್ತಾರೆ, ಹೆಣ್ಮಕ್ಳು ನಿಂತಿರ್ತಾರೆ, ಮಕ್ಕಳು ನಿಂತಿರ್ತಾರೆ. ಮತ್ತೆ ಈ ಶೀಟ್ಗಳೇನು ಹಾಕಿದ್ದಾರೆ ಅಂಗಡಿ ಮುಂಭಾಗದಲ್ಲಿ, ಆ ಶೀಟ್ಗಳ ಮೇಲೂ ಕೂಡ ನಿಂತಿರ್ತಾರೆ. ಈ ಮರದ ಮೇಲೂ ಕೂಡ ಜನ ನಿಂತಿರ್ತಾರೆ. ನೋಡಿ, ಮರ ಹೇಗೆ ರೆಂಬೆಗಳೆಲ್ಲವೂ ಕೂಡ ಮುರಿದು ಹೋಗಿದೆ ಅಂತ. ಹಾಗೆ ಬಟ್ಟೆಗಳು ಗಮನಿಸ್ಬೋದು, ಬಟ್ಟೆಗಳು ಚೆಲ್ಲಾಪಿಲಿ ಆಗಿದೆ. ಒಂದ್ ಕಡೆ ಆ ಪಕ್ಷದ ಬಾವುಟ ಬೀದಿಯಲ್ಲಿ ಬಿದ್ದಿದೆ, ಇಲ್ಲೆಲ್ಲ ರಸ್ತೆಯಲ್ಲಿ ಬಿದ್ದಿದೆ. ಜೊತೆಗೆ ಮಕ್ಕಳು, ಮಹಿಳೆಯರ ಬಟ್ಟೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಚಿಂದಿ ಆಗಿ ಇಲ್ಲಿ ಬಿದ್ದಿದ್ದಾವೆ. ಬಹುತೇಕ ಹೆಣ್ಣು ಮಕ್ಕಳ ಉಡುಪುಗಳು ಇಲ್ಲಿ ಬಿದ್ದಿರುವಂಥದ್ದು. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಮಹಿಳೆಯರು ಮತ್ತು ಮಕ್ಕಳು ನರಳಾಡಿದ್ದಾರೆ, ನರಳಿ ಇಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಅನ್ನುವಂಥದ್ದನ್ನು. ಅಂದರೆ ಆ ಮಟ್ಟಕ್ಕೆ ದೃಶ್ಯಾವಳಿಗಳು ಏನಾಗಿರಬಹುದು ಘಟನೆ ಅನ್ನೋದನ್ನು ತೋರಿಸ್ತಾ ಇದ್ದಾವೆ, ಅಷ್ಟು ಸಾಕ್ಷಿಯಾಗಿ ನಿಂತಿದ್ದಾವೆ. ಬಹುತೇಕ ಹೆಣ್ಣು ಮಕ್ಕಳ ಬಟ್ಟೆಗಳು ಇಲ್ಲೆಲ್ಲವೂ ಕೂಡ ಬಿದ್ದಿದೆ. ಅಂದರೆ ಸಾವನ್ನಪ್ಪಿರುವಂಥ 39 ಮಂದಿಯಲ್ಲಿ ಬಹುತೇಕ ಹೆಣ್ಣು ಮಕ್ಕಳು ಮತ್ತು ಬಾಲಕಿಯರೇ ಸೇರಿರುವಂಥದ್ದು. ಸೀರೆ ಕೂಡ ಇಲ್ಲಿ ಬಿದ್ದಿದೆ. ಒಟ್ಟಾರೆ ಕೇವಲ 10 ನಿಮಿಷದಲ್ಲಿ ಎಲ್ಲ ಮುಗಿದೋಯ್ತು ಸರ್ ಅಂತಾನೆ ಇಲ್ಲಿನ ಜನ ಹೇಳ್ತಾ ಇರುವಂಥದ್ದು. 10 ನಿಮಿಷದಲ್ಲಿ 39 ಹೆಣ ಬೀಳುತ್ತೆ ಅಂದರೆ ಇನ್ನು ಯಾವ ಮಟ್ಟಕ್ಕಿನ ದುರಂತ, ಜನ ಯಾವ ಮಟ್ಟಕ್ಕೆ ಉನ್ಮಾದಕ್ಕೆ ಹೋಗಿದ್ರು, ಈ ರಾಜಕಾರಣಿಗಳು ಎಷ್ಟು ನಿರ್ಲಕ್ಷ್ಯ ಮಾಡಿದ್ರು, ಪೊಲೀಸ್ ವ್ಯವಸ್ಥೆ ಕೂಡ ಯಾಕೆ ಅಂದರೆ ಇಷ್ಟು ಸಂಖ್ಯೆಯಲ್ಲಿ ಒಂದು ಇಂಟೆಲಿಜೆನ್ಸಿ ಅಂತ ಇರುತ್ತೆ, ಇಷ್ಟು ಸಂಖ್ಯೆಯಲ್ಲಿ ಜನ ಸೇರ್ಬೋದು, ನಮ್ಮ ಪೊಲೀಸ್ ಸಂಖ್ಯೆ ಎಷ್ಟಿರ್ಬೋದು ಅಂತ. ADGP ಹೇಳ್ತಾರೆ, ಅಲ್ಲ ನೀವು ಇಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ನಿಮ್ಮ ಪೊಲೀಸು ಈಗ ಸಂಖ್ಯೆ ಎಷ್ಟಿತ್ತು ಅಂದರೆ 500 ಇತ್ತು, ನಾವು 15,000 ಜನ ಸೇರಿದ್ರು ಕೂಡ 500 ಜನ ಪೊಲೀಸರಲ್ಲೇ ನಿಯೋಜನೆ ಮಾಡ್ತಾ ಇದ್ವಿ, ಯಾವಾಗ್ಲೂ ಅದೇ ರೀತಿಯಾಗಿ ಮಾಡಿದ್ವಿ ಅಂತ ಆ ಮಾತನ್ನ ಹೇಳ್ತಾರೆ. ಅಂದರೆ ಈ ದುರಂತ ಅಂದರೆ ಇದೆ ಅನ್ಸುತ್ತೆ. ಯಾಕಂದರೆ ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ. ಎಲ್ಲರ ನಿರ್ಲಕ್ಷ್ಯ, ಜನರ ಉನ್ಮಾದ ಇಲ್ಲಿ ಈ ದೊಡ್ಡ ಮಟ್ಟದ ದುರಂತಕ್ಕೆ ಕಾರಣ ಆಗಿರಬಹುದು ಅನಿಸ್ತಾ ಇದೆ ಮಮತಾ, ಈ ದೃಶ್ಯಗಳನ್ನು ಗಮನಿಸ್ತಾ ಇದೆ.